ಇವಾಗ ಚೆಕ್ಔಟ್ ಆಗಿ ಇಲ್ಲಿಂದ ಪ್ಲೇಸಿಗೆ ಹೊಂಟಿವಿ. ಒಂದು ಯಾವ ಪ್ಲೇಸ್ ಅಂತೇಳಿ ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ. ಇವಾಗೇನಲ್ಲಿ ಲೆಫ್ಟ್ ಸೈಡ್ ಕಾಣುತ್ತಲ್ಲ ಆ ಮ್ಯಾಗ ಗುಡ್ಡದ ಮ್ಯಾಗ ಹೊಂಟಿವಿ. ಅಲ್ಲಿ ಹೋಗ್ಬಿಟ್ಟು ಎದಕ್ಕೆ ಹೊಂಟಿವಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅಲ್ಲಿ. ಇವಾಗ ಏನದ ಇಲ್ಲಿ ಒಂದು ಜಿಪ್ಲೈನ್ ಅದ. ವರ್ಲ್ಡ್ ಏನು ಮಾಡ್ಲಿಕ್ಕೆ ಹೊಂಟಿವಿ ಅಲ್ಲಿ. ಇದೇನು ಮಹಾರಾಷ್ಟ್ರದಾಗ ಏನದ 2ನೇ ಜಿಪ್ಲೈನ್ ಇದು. ಒಂದು ಮುಂಬೈ ಕಡೆ ಅದ, ಇನ್ನೊಂದು ರತ್ನಗಿರಿ ಒಳಗದ. ಈ ಸಮುದ್ರದಾಗಿರೋದು ಇದು ಮಾಡ್ಲಿಕ್ಕೆ ಹೊಂಟಿವಿ. ಬನ್ನಿ ಅದ್ರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತೇಳಿ ಅಲ್ಲಿ ಹೋಗಿ ತಿಳ್ಕೊಳ್ಳೋಣ. ಈ ಜಿಪ್ಲೈನ್ ಮಾಡೋಕ್ಕಿಂತ ಮುಂಚೆ ಅವ್ರದ್ದೊಂದು ವೆಬ್ಸೈಟ್ ಅದ. ಅದ್ರೊಳಗೆ ಹೋಗಿಸಂದ್ರೆ ನಾವು ಲಾಗಿನ್ ಆಗಬೇಕು. ಲಾಗಿನ್ ಆದ್ಮ್ಯಾಗ ನಮ್ಮ ಮುಂದಿಂದ ಹೇಳ್ತಾರಲ್ಲಿ ಕ್ಯಾಶ್ ಬೇಕಾದಂತ 3 ಮಾಡಿದ್ರೆ ಆಫರ್ ಅದಂಥದ್ದು 3 ಜನಕ್ಕೆ 1500 कैश पेमेंट क्या ऑनलाइन है तो 1800 होता क्या ये ಇದು ಆನ್ಲೈನ್ ದಾಗ 1800 ಕ್ಯಾಶ್ ಅಂದ್ರೆ 1500 ನಂಬರ್ ನಿಂತ ಖಾಲಿ ಸರ್ ತೋಣ ಅರ್ಪಿತ್ 3000 ರೂಪಾಯಿ ನೀನಾ ತಗಡ. ಇವಾಗ ಏನು ಕ್ಯಾಶ್ ಕೌಂಟರ್ ಅದಲ್ಲ, ಇಲ್ಲೇ ಅದ್ರದ್ದು ಸೇಫ್ಟಿ ಗಾರ್ಡ್ಸ್ ಎಲ್ಲ ಹಾಕ್ತಾರೆ. ಇದ್ರ ಮೇಲ್ಗಡೆಯಿಂದ ನಾವೇನದ ಜಿಪ್ ಲೈನ್ ಮಾಡೋದಿರ್ತದ. ಇದು ಹಾಕೊಂಡ್ಬಿಟ್ಟು ಮೇಲ್ಗಡೆ ಹೋಗ್ಬೇಕು. ಲಾಕ್ ಆಗಿದ್ದಲ್ಲ ಕಾರು ಲಾಕ್ ಪೂರ್ತಿ ರೆಡಿಯಾಗಿ ಬಂದೀವಿ. ಇವಾಗ ಏನದ ಜಿಪ್ ಲೈನ್ ಮಾಡ್ತೀವಿ. ಅಲ್ಲಿ ಹೋಗೋದನ್ನ ನಿಮ್ಮ ಅನುಭವ ಎಲ್ಲ ಹೇಳ್ತೀನಿ ಬನ್ನಿರಿ. ಮೊದಲನೇದಾಗಿ ನಮ್ಮ ಅಣ್ಣ ಅಭಿಷೇಕಣ್ಣ ಹೋಗ್ತಾರೆ. ಹೋಗ್ತಾನೆ ಸಮುದ್ರ ಭೂತಾನೆ ಗೊತ್ತಿಲ್ಲ. ಟೇಕ್ ಆಫ್ ರೆಡಿ. Single participant, heavy brake, over and out. ಅಭಿಯಣ್ಣ ಇಲ್ಲಿ ಹೋಗಿ ಮುಟ್ಟಿದ. ಇವಾಗ ಹುಸೇನನ್ ಪಾಳೆ. Single participant, medium brake, over and out. Which is you can't fly. Okay. ನೀರು ಬಸ್ಸಾಗತ್ತ ಪೂರ್ತಿ ನೋಡು ಅಲ್ಲಿ ಹೋದ್ಮೇಲೆ ಹೆಂಗಾಗತ್ತೆ ಅಂತೇಳಿ. Ready. Single participant, heavy brake. Do you copy? Over and out. ಇವಾಗ ಜಿಪ್ ಲೈನ್ ಮಾಡಿಕೊಂಡು ಕೆಳಗಡೆ ಹೊಂಟಿವಿ. ಆ ಕಡೆ ಪೂರ್ತಿ ನದಿದು ಬ್ಯಾಕ್ ವಾಟರ್ಸು, ಇದು ಸಮುದ್ರ. ಗಾಳಿ ಹೊಡೆದು ಬರ್ತಾ ಇದ್ರೆ ಅಬ್ಬಾ ಸ್ವರ್ಗ. ಇವಾಗ ಜಿಪ್ ಲೈನ್ ಹೋಗಿ ಬಂದು ನೋಡಿದ್ರಲ್ಲ. ಇವಾಗ ನೆಕ್ಸ್ಟು ಅಲ್ಲಿ ಮುಂದೆ ಬೇರೆ ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ. ಇವಾಗ ನಮ್ಮ ಕಾರ್ ಹಚ್ಚಿ ಬಂದಿದ್ದಲ್ಲ, ಅಲ್ಲಿ ತನಕ ಅವ್ರದ್ದು ಸ್ಕೂಟಿ ಒಳಗೆ 3 ಮೇಲೆ ಬಿಟ್ಟು ಬರ್ತಾರೆ. ನಮ್ಮ ಮಚ್ಚೆ ಇದ್ದವರು ವಿಡಿಯೋ ಸರಿಯಾಗಿ ಮಾಡಿಕೊಟ್ಟಿಲ್ಲ. ಇವಾಗ ಏನಂತ ಅಲ್ಲಿಂದ ಜಿಪ್ ಲೈನ್ ಮಾಡ್ಕೊಂಡು ಬಂದಿವಲ್ಲ ಈ ಕಡೆ, ಅಲ್ಲಿಂದ ಅವ್ರದ್ದೇ ಗಾಡಿ ಒಳಗೆ ಎಲ್ಲ ಕಡೆ ಫೋನ್ಪೇ ಮಾಡಿದ್ರೆ, ಆನ್ಲೈನ್ ಮಾಡಿದರೆ ಕ್ಯಾಶ್ ಬೇಕಿದ್ರೆ ಕ್ಯಾಶ್ ಕೊಟ್ಟರೆ ಕ್ಯಾಶ್ ಬೇಕಾಗುತ್ತೆ. ಇಲ್ಲಿ 100 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ.
ಮುಂದ್ಗಡೆ ವೀಡಿಯೋ ಮಾಡ್ಬೋದು. ಇವಾಗ ಬಂದಿವಿ ಇಲ್ಲಿಗೆ. ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗೈತಿ. ಏನು ಮಾಡ್ತೀವಿ, ಮೂಡ್ ಆಫ್ ಆಗಿಬಿಡ್ತು. ಯಾಕೆ ವಿಡಿಯೋ ಮಾಡ್ಬೇಕಂದಾಗ ಅದೇನೋ ಬಟನ್ ಹೊಡಿಬಾರ್ದು ಅಂತ ಹೇಳಿದ್ರು, ಹೊಡೆದ್ಬಿಟ್ಟಿನಿ. ಹಿಂಗಾಗಿ ಬರೀ ಇದೇ ಮಾಡ್ತಾರಣ್ಣ? ಯಾಕೆ ಏನೋ ಗೊತ್ತಾಗ್ಲಿಲ್ಲ ಅಣ್ಣ ವಿಷಯ. ಅಷ್ಟು ಸಾಲಿ ಕಲ್ತಿಲ್ಲ ಅಂದ್ರೆ ಮತ್ತೆ ಕಲ್ತಿಲ್ಲ ಗೌರ್ಮೆಂಟ್ ನೌಕರಿ ಮಾಡ್ತೀನಿ. ಸಾಲಿ ಕಲ್ತ್ರಿ PM ಮಾಡ್ತಿದ್ದೇನೋ ಯಪ್ಪ ನೀನು? ಕೊಡ್ಲಿಲ್ಲ, ಅದೇ ಬೇಜಾರು. ನಂದು ಫೋನ್ ಕೊಟ್ಟರು ಆಫ್ ಮಾಡ್ತದವ. ಆ ಬಟನ್ ಹೊಡಿಬೇಡ ಅಂತೇಳಿ ಬಟನ್ ಹೊಡೆದ ನನ್ನ ಕೈಯಾಗಿರೋದು. ಸೆಲ್ಫಿ ಸ್ಟಿಕ್ದಾಗ ಬಟನ್ ಪ್ರೆಸ್ ಮಾಡ್ಬಿಟ್ಟಾನು. ಅಲ್ಲ ಆನ್ ಇದ್ರ ಹೊಡೆದ್ರೆ ಆನ್ ಆಗ್ತದ, ಆನ್ ಹೊಡೆದ್ರೆ ಆಫ್ ಆಗುತ್ತೆ. ಅದು ಇದು ಕನೆಕ್ಟ್ ಮಾಡಿದ್ರೆ ಮಾಡ್ಲಾರ್ದಿನ ಅಲ್ಲೇ ಅದು ಸ್ಟಿಕ್ ಹಂಗೆ ಇರ್ತದಲ್ಲೇ ಅದು. ಅದನ್ನ ಹಾಂ ಏನೋ ಟಚ್ ಮಾಡೋದಿಲ್ಲ. ಅರ್ಧ ಹೋಗಿ ಕಟ್ಟಾಗ್ಯದದು. ಇಲ್ಲಿ ಅವ ಏನು ಮಾಡಿಲ್ಲ ಅಂತಲ್ಲ. ಅಲ್ಲಿ ನಡ್ಬರ್ಬೇಕು ನಾ ಮಾಡಿ ಬರಲ್ಲ ನಾನು ಸಾಕು. ಅಲ್ಲಿ ನಡ್ಬರ್ಕ್ ಬಂದು ನಾ ಮಾಡಿ. ಅದ ವಿಡಿಯೋ ರೇಂಜ್ ಆಟೈತಾನೆ ಯಾರಿಗೆ ಗೊತ್ತು. ಯಾರು ಅಲ್ಲಿ ಒಂದು ಡ್ಯೂರೇಷನ್. ಇದೇನು ಜಿಪ್ ಲೈನ್ ಅದಲ್ಲ, ಇದು ರತ್ನಗಿರಿಯಿಂದ ಮಹಾರಾಷ್ಟ್ರಗೆ ಮೇನ್ ರೋಡ್ ಅದಲ್ಲ, ಆ ಮೇನ್ ರೋಡ್ ಬಾಜುನೇ ಅದ ಇಲ್ಲಿ. ಇವಾಗ ಇತ್ತೀಚೆಗೆ ಅಷ್ಟೇ ಮಾಡಿರೋದು ಇದು. ಇದೇನು ಅದು ಆ ಕಡೆ ಕಾಣೋದು ನದಿ, ಈ ಕಡೆ ಕಾಣೋದು ಸಮುದ್ರ. ಇದು ಏನದ ನದಿ ಮತ್ತು ಸಮುದ್ರ ನಡಬರ್ಕ ಜಿಪ್ ಲೈನ್ ಅದ ಇದು. ಇದು ನನಗನ್ಸೋ ಮಟ್ಟಿಗೆ ಇದು ಇಂಡಿಯಾದಾಗ ನಂಬರ್ 1 ಜಿಪ್ ಲೈನ್ ಅನಿಸ್ತಿದ್ದು, ನದಿ ಮತ್ತು ಸಮುದ್ರ ನಡಬರ್ಕ ಆಗೋ ಜಿಪ್ ಲೈನು ಇದು. ಮತ್ತು ಮಹಾರಾಷ್ಟ್ರದಾಗ 2 ಜಿಪ್ ಲೈನ್ ಅವ. ಒಂದು ಏನದು ಪುಣೆ ಕಡೆ ಅದ, ಇನ್ನೊಂದು ಇಲ್ಲಿ ರತ್ನಗಿರಿ ಆಗದ. ಪುಣೆ ಕಡೆ ಇರೋದು ನೀರಿನ ಬರಲಿಲ್ಲ, ಅದು ಗುಡ್ಡದಾಗ ಆ ಕಡೆ ಗುಡ್ಡ ನಡಬರ್ಕ ಫಾರೆಸ್ಟು ಅಂತಲ್ಲಿ ಒಂದು ಜಿಪ್ ಲೈನ್ ಅದ. ಇದು ನೀರು ಇದ್ರ ಸಮುದ್ರ ಬಳಿ ಇರೋದ್ರಿಂದ ಇದು ಮೊದಲನೇ ಜಿಪ್ ಲೈನ್ ಅನಿಸುತ್ತಿದ್ದು. ಈ ಕಡೆ ಸಮುದ್ರ ಬಲ್ಲೆಲ್ಲ ಹಿಂಗೆ ಗೋವಾ ಕಡೆ ಎಲ್ಲ ಹೋಗಿ ಕಂಡಪಟ್ಟಿ ಹೊಲಸು ಮಾಡ್ತಾರಲ್ಲ, ಆ ಥರ ಎಲ್ಲ ಇಲ್ಲ. ಇಲ್ಲಿ ಪೂರ್ತಿ ಕ್ಲೀನ್ ಅದ, ಸ್ವಚ್ಛತೆ ಕಾಪಾಡ್ಕೊಂಡ್ರೆ. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ರಿಜಿಸ್ಟ್ರ್ ಆದ್ರೆ ಮಾತ್ರ ಇಲ್ಲಿ ಜಿಪ್ ಲೈನ್ ಆಡಕ್ಕೆ ಬಿಡ್ತಾರೆ, ಇಲ್ಲಾಂದ್ರೆ ಬಿಡೋಲ್ಲ. ಮತ್ತೊಂದು ಒಬ್ಬರು ಪರ್ ರೇಟು ಇಲ್ಲಿ 600 ರೂಪಾಯಿ ಅದ. ರಿಜಿಸ್ಟ್ರ್ ಆಗಿಬಿಟ್ಟು 600 ರೂಪಾಯಿ ಪೇ ಮಾಡಿದ್ರೆ ಜಿಪ್ ಲೈನ್ ಇದು ಮಾಡಕ್ಕೆ ಬಿಡ್ತಾರೆ. ಅಕಸ್ಮಾತ್ ನೀವು ಕ್ಯಾಶ್ ಕೊಡಂಗಿದ್ರೆ 500 ರೂಪಾಯಿ ತೊಗೋತಾರೆ. ಇವಾಗ ಜಿಪ್ ಲೈನ್ ವಿಡಿಯೋ ನೋಡಿದ್ರಲ್ಲ, ನೆಕ್ಸ್ಟು ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ. ವಿಡಿಯೋದಾಗ ಸಿಗ್ತೀವಿ. ಬಾಯ್. Wow.